ಅಂತ ಹೇಳ್ಬೋದು ನಾವು ಇದನ್ನ. ಓಕೆ, ಹಾಗಾದ್ರೆ ಎಲ್ಲಕ್ಕಿಂತ ಮುಂಚೆ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂದರೆ ಏನು ಅಂತಂದರೆ, ಕೋಆರ್ಡಿನೇಷನ್ ಕಾಂಪೌಂಡ್ ಅಂತಂದರೆ ಅದರಲ್ಲಿ ಏನಿರಬೇಕು ಅಂದರೆ ಮೆಟಲ್ ಅಯಾನ್ ಇರುತ್ತೆ, ಅದು ಸುತ್ತ ಲಿಗ್ಯಾಂಡ್ಸ್ ಇರುತ್ತೆ. ಮೆಟಲ್ ಅಯಾನ್ ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಇರುತ್ತೆ, ಸೊ ಪಾಸಿಟಿವ್ಲಿ ಚಾರ್ಜ್ ಇರ್ಬೋದು ಅಥವಾ ಅದು ಮೆಟಲ್ ಆಗಿರ್ಬೋದು. ಅದು ಸುತ್ತ ಇರುವಂಥ ಲಿಗ್ಯಾಂಡ್ ಏನಿರ್ಬೋದು, ದೇ ಆರ್ ದಿ ಸ್ಪೀಷೀಸ್ ವಿಚ್ ಹ್ಯಾವ್ ಕೆಪಾಸಿಟಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಟು ದಿ ಸೆಂಟ್ರಲ್ ಮೆಟಲ್ ಅಯಾನ್. ಒಂದು ಲಿಗ್ಯಾಂಡ್ 2 ಎಲೆಕ್ಟ್ರಾನ್ನ ಕೊಡುತ್ತೆ. ಸೊ ಅದು ನೆಗೆಟಿವ್ಲಿ ಚಾರ್ಜ್ ಇರ್ಬೋದು, ಇಲ್ಲ ಅಂತಂದರೆ ನ್ಯೂಟ್ರಲ್ ಆಗಿರ್ಬೋದು. ಬಟ್ ದೇ ಶುಡ್ ಹ್ಯಾವ್ ಎ ಕೆಪಾಸಿಟಿ ಗಿವ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. ದೇರ್ ಬೈ ದೇ ಗೋಯಿಂಗ್ ಟು ಫಾರ್ಮ್ ಎ ಕೋಆರ್ಡಿನೇಟ್ ಕೋವೆಲೆಂಟ್ ಬಾಂಡ್. ಹಾಗಾಗಿ ಆ ಕಾಂಪೌಂಡ್ಸ್ ನಾವೇನಂತ ಕರಿತೀವಿ ಅಂದರೆ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತ ಹೇಳ್ತೀವಿ. ಇದನ್ನೆಲ್ಲ ಡೀಟೇಲ್ ಆಗಿ ನಾನು ಬೇರೆ ವಿಡಿಯೋಗಳಲ್ಲಿ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಜಸ್ಟ್ ಯು ಕೀಪ್ ಇಟ್ ಇನ್ ಮೈಂಡ್ ದಟ್. ಸೊ ಕಾಂಪ್ಲೆಕ್ಸ್ ಹೆಂಗೆ ಫಾರ್ಮೇಷನ್ ಆಗುತ್ತೆ ಅಂದರೆ, 2 ಸಾಲ್ಟ್ಗಳನ್ನ ಮಿಕ್ಸ್ ಮಾಡಿದಾಗ ನನಗೇನಾಗುತ್ತೆ, ಡಬಲ್ ಸಾಲ್ಟ್ ಬರ್ಬೋದು. ಆ ಡಬಲ್ ಸಾಲ್ಟ್ ವೆನ್ ಇಟ್ ಡಿಸಾಲ್ವ್ಸ್ ಇನ್ ವಾಟರ್, ಇಂಡಿವಿಜುವಲ್ ಅಯಾನ್ಸ್ ಕೊಡ್ತಾ ಇದ್ದಾರೆ, ಅದನ್ನು ಡಬಲ್ ಸಾಲ್ಟ್ ಅಂತ ಹೇಳ್ತೀವಿ. ಇಂಡಿವಿಜುವಲ್ ಅಯಾನ್ಸ್ ಕೊಡಲಿಲ್ಲ ಅಂತಂದರೆ ವಿಚ್ ಗೋಯಿಂಗ್ ಟು ರಿಟೈನ್ ಇಟ್ಸ್ ಐಡೆಂಟಿಟಿ ಬೋತ್ ಇನ್ ಸೊಲ್ಯೂಷನ್ ಆ್ಯಂಡ್ ಆಲ್ಸೋ ಇನ್ ಸಾಲಿಡ್ ಇದ್ದರೆ ಅಂಥದ್ದು ನಾನು ಏನಂತ ಕರಿತೀನಿ, ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತ ಕರಿತೀನಿ ಅಥವಾ ಕಾಂಪ್ಲೆಕ್ಸ್ ಅಂತ ಕರಿತೀನಿ. ವೆನ್ ದ ಡಿಸಾಲ್ವ್ ಇನ್ ವಾಟರ್ ದೇ ಗೋಯಿಂಗ್ ಟು ಗಿವ್ ಓನ್ಲಿ 2 ಅಯಾನ್ಸ್. ಡಬಲ್ ಸಾಲ್ಟ್ ಆದರೆ ಏನಾಗುತ್ತೆ, ಇಂಡಿವಿಜುವಲ್ ಅಯಾನ್ಸ್ಗೆ ಆನ್ಸರ್ ಮಾಡ್ತಾ ಹೋಗುತ್ತೆ. ಸಿನ್ಸ್ ಕಾಂಪ್ಲೆಕ್ಸ್ ಅಯಾನ್ಸ್ ಏನಿದೆಯಲ್ಲ ಅದನ್ನು ನಾನು ಅಯನೈಸ್ ಮಾಡಿದ್ರೆ ನನಗೆ 2 ಅಯಾನ್ಸ್ ಬರುತ್ತೆ. ಒಂದು ಕಾಂಪ್ಲೆಕ್ಸ್ ಅಯಾನ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಐದರ್ ನೆಗೆಟಿವ್ಲಿ ಚಾರ್ಜ್ ಅಯಾನ್ ಇರ್ಬೋದು, ಪಾಸಿಟಿವ್ಲಿ ಚಾರ್ಜ್ ಅಯಾನ್ ಇರ್ಬೋದು. ಸೊ ಅದನ್ನು ನಾನು ಮುಂಚೆನೇ ಹೇಳಿದಂಗೆ ಈ ಫಾರ್ಮೇಷನ್ ಹೆಂಗೆ ಆಗ್ತಾ ಇದೆ, ಕೋಆರ್ಡಿನೇಷನ್ ಕಾಂಪೌಂಡ್ ಫಾರ್ಮೇಷನ್ ಏನಾಗ್ತಾ ಇದೆ, ಯಾಕೆ ನನಗೆ ಕಾಂಪ್ಲೆಕ್ಸ್ ಅಯಾನ್ ಫಾರ್ಮೇಷನ್ ಆಗ್ತಾ ಇದೆ. ಆ ಮೆಟಲ್ ಅಯಾನ್ ಇದೆ, ಲಿಗ್ಯಾಂಡ್ ಇದೆ, ಎಷ್ಟು ಲಿಗ್ಯಾಂಡ್ ಇರಬೇಕು, 4 ಇರಬೇಕಾ, 6 ಇರಬೇಕಾ, 8 ಇರಬೇಕಾ, ಅದು ಯಾವ ಬೇಸಿಸ್ ಮೇಲೆ ಹೇಳಬೇಕು ಅನ್ನೋದನ್ನು ವರ್ನರ್ ಥಿಯರಿ ಹೇಳೋಕ್ಕಾಗಲ್ಲ. ಸೊ ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೋಸ್ಕರ ಐ ಹ್ಯಾವ್ ಎ ಥಿಯರಿ ಆ್ಯಂಡ್ ದಟ್ ಥಿಯರಿ ಐ ಆಮ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ವೇಲೆನ್ಸ್ ಬಾಂಡ್ ಥಿಯರಿ ಅಂತ ಹೇಳ್ತಾ ಹೋಗ್ತೀನಿ. ಈ ವೇಲೆನ್ಸ್ ಬಾಂಡ್ ಥಿಯರಿ ಏನು ಹೇಳುತ್ತೆ ಅಂದರೆ, ದೇರ್ ವಿಲ್ ಬಿ ಓವರ್ಲ್ಯಾಪ್ ಬಿಟ್ವೀನ್ ದಿ ಮೆಟಲ್ ಮತ್ತು ಲಿಗ್ಯಾಂಡ್ ಮಧ್ಯೆ ಓವರ್ಲ್ಯಾಪಿಂಗ್ ಆಗ್ತಾ ಇರುತ್ತೆ. ಬಿಕಾಸ್ ಆಫ್ ದಟ್ ಬಾಂಡ್ ಫಾರ್ಮೇಷನ್ ಆಗುತ್ತೆ ಅಂತ ಹೇಳ್ತಾರೆ. ಎಷ್ಟು ಸ್ಟ್ರಾಂಗಾಗಿ ನಿಮಗೆ ಓವರ್ಲ್ಯಾಪಿಂಗ್ ಆಗುತ್ತೋ ಅಷ್ಟು ಸ್ಟ್ರಾಂಗಾಗಿ ಕೋವೆಲೆಂಟ್ ಕೋಆರ್ಡಿನೇಟ್ ಬಾಂಡ್ ಫಾರ್ಮೇಷನ್ ಆಗುತ್ತೆ ಅಂತ ಹೇಳ್ತಾನೆ. ಅಗೇನ್ ಈಸ್ ಗೋಯಿಂಗ್ ಟು ಗಿವ್ ಸಮ್ ಆಫ್ ದಿ ಪಾಸ್ಟುಲೇಟ್ಸ್. ಮೆಟಲ್ ಅಯಾನ್ಸ್ ಹೆಂಗೆ ಫಾರ್ಮೇಷನ್ ಆಗುತ್ತೆ, ಬೈ ದಿ ಲಾಸ್ ಆಫ್ ಎಲೆಕ್ಟ್ರಾನ್ಸ್ ಅಂತ, ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ತಾನೆ. ಸೊ ಮೆಟಲ್ ಅಯಾನ್ ಏನು ಮಾಡುತ್ತೆ ಅಂದರೆ, ಎಷ್ಟು ಲಿಗ್ಯಾಂಡ್ಸ್ನ ಅಕಾಮಡೇಟ್ ಮಾಡುತ್ತೆ ಅಂದರೆ, ತನ್ನೊಳಗಡೆ ಎಷ್ಟು ಎಂಟಿ ಡಿ ಆರ್ಬಿಟಲ್ಸ್ ಇರುತ್ತಲ್ಲ, ಜನರಲಿ ಡಿ ಆರ್ಬಿಟಲ್ಸನ್ನೇ ಕೋವೆಲೆಂಟ್ ಕಾಂಪೌಂಡ್ಸಲ್ಲಿ ಇನ್ವಾಲ್ವ್ ಆಗೋದು. ಮೆಟಲ್ ಅಯಾನ್ ಜನರಲಿ ಡಿ ಬ್ಲಾಕ್ ಇರುತ್ತೆ. ಸೊ ಎಷ್ಟು ಎಂಟಿ ಡಿ ಆರ್ಬಿಟಲ್ಸ್ ಇರುತ್ತಲ್ಲ ಅಷ್ಟು ಲಿಗ್ಯಾಂಡ್ ಜೊತೆಗೆ ಅದೇನು ಮಾಡುತ್ತೆ, ಇಟ್ ಗೋಯಿಂಗ್ ಟು ಫಾರ್ಮ್ ಎ ಕೋಆರ್ಡಿನೇಟ್ ಕೋವೆಲೆಂಟ್ ಬಾಂಡ್ ಅಂತ ಹೇಳ್ತಾರೆ. ಅಂದರೆ ನಂಬರ್ ಆಫ್ ಎಂಟಿ ಆರ್ಬಿಟಲ್ಸ್ ಎಷ್ಟಿರುತ್ತಲ್ಲ ಅಷ್ಟಕ್ಕೆ ಸಮವಾಗಿ ನನಗೆ ನಂಬರ್ ಆಫ್ ಲಿಗ್ಯಾಂಡ್ಸ್ ಇರುತ್ತೆ. ದಟ್ ಈಸ್ ಇಂಟರ್ ನಥಿಂಗ್ ಬಟ್ ನಂಬರ್ ಆಫ್ ಕೋಆರ್ಡಿನೇಷನ್ ನಂಬರ್ ಆಗುತ್ತೆ ಅಂತ ಹೇಳ್ತಾನೆ. ಸೊ ಎಂಟಿ ಆರ್ಬಿಟಲ್ಸ್ ಏನಾಗಿರ್ಬೋದು ಅಂದರೆ, ಡಿ ಆರ್ಬಿಟಲ್ಲಿ ಇನ್ನರ್ ಡಿ ಆರ್ಬಿಟಲ್ ಯೂಸ್ ಮಾಡಿರ್ಬೋದು ಅಥವಾ ಔಟರ್ ಡಿ ಆರ್ಬಿಟಲ್ನ ಯೂಸ್ ಮಾಡಿರ್ಬೋದು. ಇನ್ನರ್ ಡಿ ಆರ್ಬಿಟಲ್ ಯೂಸ್ ಮಾಡಿದರೆ ಅದಕ್ಕೆ n-1 ಡಿ ಅಥವಾ ಇನ್ನರ್ ಎನ್ ಡಿ ಆರ್ಬಿಟಲ್ಸ್ನ ಯೂಸ್ ಮಾಡ್ಬೋದು. ಅಂಥ ಕಾಂಪ್ಲೆಕ್ಸಸ್ಗೆ ಅವರು ಏನಂತ ಕರೀತಾರೆ, ಇನ್ನರ್ ಅಥವಾ ಲೋ ಸ್ಪಿನ್ ಕಾಂಪ್ಲೆಕ್ಸಸ್ ಅಂತಾರೆ. ಅವು ಮೋಸ್ಟ್ ಸ್ಟೇಬಲ್ ಆಗಿರುತ್ತೆ. ಆ ಥರ ಎನ್ ಡಿ ಎಲೆಕ್ಟ್ರಾನ್ಸ್ ಅಂದರೆ ಔಟರ್ ಎಲೆಕ್ಟ್ರಾನ್ಸ್ನ ಯೂಸ್ ಮಾಡ್ಬೋದು. ಅವಾಗ ಅಯಾನ್ ಯೂಸ್ ಮಾಡಿದ್ರೆ ಅದನ್ನು ಐ ಸ್ಪಿನ್ ಅಂತೀವಿ, ಇಲ್ದರೆ ಔಟರ್ ಅಂತ ಹೇಳ್ತೀವಿ. ದೇ ಆರ್ ಲೆಸ್ ಸ್ಟೇಬಲ್ ಅಂತ ಹೇಳ್ತೀನಿ. ಏಕೆನ್ ಈಗ ಎಂಟಿ ಆಗಬೇಕು ಅಂದರೆ, ವೇಕೆಂಟ್ ಡಿ ಆರ್ಬಿಟಲ್ ಕ್ರಿಯೇಟ್ ಆಗಬೇಕು ಅಂದರೆ ದಟ್ ಹ್ಯಾಪನ್ಸ್ ಓನ್ಲಿ ಇನ್ ಪ್ರೆಸೆನ್ಸ್ ಆಫ್ ಎ ಲಿಗ್ಯಾಂಡ್. ಆ ಲಿಗ್ಯಾಂಡ್ ಏನು ಆಗ್ಬೋದು, ಸ್ಟ್ರಾಂಗ್ ಇರ್ಬೋದು ಅಥವಾ ವೀಕ್ ಇರ್ಬೋದು. ವೀಕ್ ಇತ್ತು ಅಂತಂದರೆ ಆ್ಯಸ್ ಪರ್ ದಿ ಓಮ್ಸ್ ರೂಲ್ ಆಗುತ್ತೆ. ಇಟ್ ಇಸ್ ಎ ಸ್ಟ್ರಾಂಗ್ ಇತ್ತು ಅಂದರೆ ಎಗನೆಸ್ಟ್ ದಿ ಓಮ್ಸ್ ರೂಲ್ ಏನಾಗುತ್ತೆ, ದೇ ಗೋಯಿಂಗ್ ಟು pair it up, thereby we are going to have more number of empty orbitals. Next, ಅದು ಓವರ್ಲ್ಯಾಪಿಂಗ್ ಆದಾಗ ಅದೇ ಲಿಗ್ಯಾಂಡ್ ಶುಡ್ ಗಿವ್ ಅಟ್ಲೀಸ್ಟ್ 1 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಟು ದಿ ಮೆಟಲ್ ಅಯಾನ್. ಅವಾಗಷ್ಟೇ ಕೋಆರ್ಡಿನೇಟ್ ಕೋವೆಲೆಂಟ್ ಬಾಂಡ್ ಫಾರ್ಮೇಷನ್ ಆಗುತ್ತೆ, ಇಲ್ಲಾಂದರೆ ಆಗಲ್ಲ ಅಂತ ಹೇಳ್ತಾರೆ. ಮೆಟಲ್ ಏನಾಗಬೇಕು, ಇಟ್ ಶುಡ್ ಅಟ್ರಾಕ್ಟ್, ಇಟ್ ಶುಡ್ ಅಕ್ಸೆಪ್ಟ್, ವೇರಾಸ್ ಲಿಗ್ಯಾಂಡ್ ಶುಡ್ ಡೊನೇಟ್, ಆ ಥರ ಇರಬೇಕು ಅಂತ ಹೇಳ್ತಾರೆ. ಸೊ ಅದ್ರ ಮೇಲೆ ಜಾಮಿಟ್ರಿನ ಹೇಳ್ಬೋದು ಅಂತ ಹೇಳ್ತಾರೆ. ಸೊ ಡಿಪೆಂಡಿಂಗ್ ಅಪಾನ್ ದಿ ಹೈಬ್ರಿಡ್ ಆರ್ಬಿಟಲ್ಸ್ ಎಷ್ಟಿರುತ್ತಲ್ಲ, ಯಾವ್ಯಾವ ಥರ ಹೈಬ್ರಿಡೈಸೇಷನ್ ಇದೆಯಲ್ಲ ಅದೇ ಥರ ಜಾಮಿಟ್ರಿ ಆಗುತ್ತೆ ಅಂತಲೂ ವೇಲೆನ್ಸ್ ಬಾಂಡ್ ಥಿಯರಿ ಹೇಳುತ್ತೆ. ಕಾಂಪ್ಲೆಕ್ಸಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದ್ದರೆ ಪ್ಯಾರಾಮ್ಯಾಗ್ನೆಟಿಕ್ಕು, ಇಲ್ಲ ಅಂತಂದರೆ ಡಯಾಮ್ಯಾಗ್ನೆಟಿಕ್ ಅಂತ ಹೇಳ್ತಾನೆ. ವೆರಾಸ್ ವರ್ನರ್ ಥಿಯರಿನಲ್ಲಿ ಏನಾಗುತ್ತೆ, ಕಲರ್ ಬಗ್ಗೆ ಹೇಳಿರಲಿಲ್ಲ, ಆಮೇಲೆ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಬಗ್ಗೆ ಹೇಳಿರಲಿಲ್ಲ. ಮೂರನೇದು ವೈಲ್ ದಟ್ ಮೆಟಲ್ ಅಯಾನ್ ಗೋಯಿಂಗ್ ಟು ಅಕಾಮಡೇಟ್ ಸೋ ಮೆನಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅನ್ನೋದ್ರ ಎಕ್ಸ್ಪ್ಲನೇಷನ್ನ ಕೊಟ್ಟಿರಲಿಲ್ಲ. ಸೊ ಇಲ್ಲಿ ಕಲರ್ ಬಗ್ಗೆ ಹೇಳಿಲ್ಲ, ಮ್ಯಾಗ್ನೆಟಿಕ್ ಪ್ರಾಪರ್ಟಿನೂ ವೇಗಾಗಿ ಒಂದು ಐಡಿಯಾದಲ್ಲಿ ಹೇಳ್ತಾ ಹೋಗ್ತಾರೆ. ಎರಡನೇದೇನು ಅಂತಂದರೆ, ಯಾಕೆ ಅಷ್ಟು ಅಕಾಮಡೇಟ್ ಮಾಡ್ಕೊಳುತ್ತೆ ಸೆಂಟ್ರಲ್ ಮೆಟಲ್. ಈಗ ಎಕ್ಸಾಂಪಲ್ಸ್ ತೊಗೊಳ್ತಾ ಹೋಗೋಣ. ನಾನೇನು ಮಾಡ್ತಾ ಇದ್ದೀನಿ ಅಂದರೆ, ಪೊಟ್ಯಾಷಿಯಮ್ ಫೆರಿಸೈನನ್ನು ತೊಗೊಳ್ತಾ ಇದ್ದೀನಿ. ಅದು ನನಗೆ ಅಯನೈಸ್ ಆದಾಗ ನನಗೆ ಏನಾಗ್ತಾ ಹೋಗುತ್ತೆ ಅಂತಂದರೆ FeCN6 4- ಬರುತ್ತೆ. ಅದು ನನಗೆ
ಕಾಂಪ್ಲೆಕ್ಸ್ ಅಯಾನ್ ಆಯಿತು. ಸೊ ಆ ಕಾಂಪ್ಲೆಕ್ಸ್ ಅಯಾನ್ ಫಾರ್ಮೇಷನ್ ಹೇಗಾಗ್ತಿದೆ ಅಂತ ನಾನೀಗ ತಿಳ್ಕೊಬೇಕಾಗತ್ತೆ. ಸೊ ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ, ನಂದು ಸೆಂಟ್ರಲ್ ಮೆಟಲ್ ಅಯಾನ್ ಯಾವುದು ಇಲ್ಲಿ ಐರನ್ ಇದೆ. ಸೊ ಐರನ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದ್ರೆ 3d6 4s2 ಆಯಿತು. ಸೊ ನನಗೆ ಓನ್ಲಿ ವೇರೆನ್ಸ್ ಎಲೆಕ್ಟ್ರಾನ್ಸ್ ಮಾತ್ರ ಇಂಪಾರ್ಟೆಂಟ್ ಇದೆ, ಅದಕ್ಕೋಸ್ಕರ ನಾನು ಏನು ಮಾಡ್ತಾ ಇದ್ದೀನಿ, ಡಿ ಆರ್ಬಿಟಲ್ಸ್ ಮಾತ್ರ ಕನ್ಸಿಡರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದಾಗ 3Dನಲ್ಲಿ 5 ಡಿ ಆರ್ಬಿಟಲ್ಸ್ ಇಸ್ ಡಿವೈಡ್ ಇಂಟು 5 ಕಾಂಪೊನೆಂಟ್ಸ್, 4s ಪಿ ಇದು 3 ಕಾಂಪೊನೆಂಟ್. 3d6 ಇರೋದಕ್ಕೋಸ್ಕರ ಫಸ್ಟ್ ಎಲ್ಲ ಸಿಂಗ್ಲಿ ಪೇರ್ ಆಯಿತು, ಆಮೇಲೆ ಅದು ಡಬ್ಲಿ ಪೇರ್ ಆಯಿತು, ಆಮೇಲೆ 4s2 ಇದೆ, ಅದು ಡಬಲ್ ಆಗಿದೆ, ಪಿ ಇದೆ ಏನಿದೆ ಅದು ಎಂಟಿ ಇದೆ. ಆದರೆ ಈ ಸ್ಟೇಟಲ್ಲಿ ಏನಿದೆ ಅಂದರೆ Fe2+ ಇದೆ. ಇಟ್ ಹ್ಯಾಸ್ ಬೀನ್ ಫಾರ್ಮ್ಡ್ ದಿ ಕಾಂಪ್ಲೆಕ್ಸ್ ಅಯಾನ್ ಆಫ್ಟರ್ ಲೂಸಿಂಗ್ 2 ಎಲೆಕ್ಟ್ರಾನ್ಸ್. ಹಾಗಾಗಿ ಇಟ್ ಗೋಯಿಂಗ್ ಟು ಕ್ಯಾರಿ Fe2+. ಎಲ್ಲೂ ಹೋಯ್ತು, 2 ಎಲೆಕ್ಟ್ರಾನ್ಸ್ ಎಲ್ಲೂ ಹೋಯ್ತು ಅಂದರೆ 4s ಅಲ್ಲಿ ಹೋಯ್ತು. ಹಾಗಾಗಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಾಗುತ್ತೆ, 3d6 4s0 ಆಗುತ್ತೆ. ಸೊ ಇದು ಏನಾಗುತ್ತೆ, ಇನ್ ಪ್ರೆಸೆನ್ಸ್ ಆಫ್ ಎ ಸ್ಟ್ರಾಂಗ್ ಲಿಗ್ಯಾಂಡ್, ಇಲ್ಲೇನಾಗ್ತಾ ಇದೆ, ಐ ಆಮ್ ಡೂಯಿಂಗ್ ದಿ ಲಿಗ್ಯಾಂಡ್ನ ಏನು ಮಾಡ್ತಾ ಇದ್ದೀನಿ, ತೊಗೊಂಡು ಬರ್ತಾ ಇದ್ದೀನಿ. ಲಿಗ್ಯಾಂಡ್ ಇಸ್ ಎ ಒನ್ ವಿಚ್ ಹ್ಯಾವ್ ಎ ಕೆಪಾಸಿಟಿ ಟು ಡೊನೇಟ್ ಎಲೆಕ್ಟ್ರಾನ್ಸ್. ಅದು ಸ್ಟ್ರಾಂಗ್ ಇರ್ಬೋದು ಅಥವಾ ವೀಕ್ ಇರ್ಬೋದು. ಸ್ಟ್ರಾಂಗ್ ಏನಾದರೂ ಇತ್ತು ಅಂದರೆ ದ ಪೇರಿಂಗ್ ವಿಲ್ ಟೇಕ್ಸ್ ಪ್ಲೇಸ್ ಅಗೇನ್ಸ್ಟ್ ದಿ ಹ್ಯಾಂಡ್ಸ್ ರೂಲ್. ಸೊ ಆ್ಯಕ್ಚುಲಿ ಏನಾಗಬೇಕಾಯ್ತು, ಎಲ್ಲ ಸಿಂಗ್ಲಿ ಪೇರ್ ಆಗಬೇಕಾಯ್ತು, ಆಮೇಲೆ ಎಲ್ಲ ಮುಗಿದ್ರೆ ನಾನು ಏನು ಮಾಡಬೇಕಾಯ್ತು, ಕಂಪ್ಲೀಟ್ ಪೇರ್ಡ್ ಆಗಬೇಕಾಗಿತ್ತು. ಆದರೆ ಇದೇನಾಗುತ್ತೆ, ಅಗೇನ್ಸ್ಟ್ ದಿ ಹ್ಯಾಂಡ್ಸ್ ರೂಲ್ ಏನಾಗುತ್ತೆ, ಇನ್ ಆರ್ಡರ್ ಟು ಮೇಕ್ ದಿ ಎಂಟಿ ಡಿ ಆರ್ಬಿಟಲ್, ಇನ್ ಆರ್ಡರ್ ಟು ಅಕಾಮಡೇಟ್ ದಿ ಮೋರ್ ನಂಬರ್ ಆಫ್ ಲಿಗ್ಯಾಂಡ್ಸ್, ಏನಾಗುತ್ತೆ ಅಂದರೆ ಆ 3D ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಪೇರ್ಡ್ ಅಪ್ ಆಗುತ್ತೆ. ದೇರ್ ಬೈ ಐ ಆಮ್ ಗೋಯಿಂಗ್ ಟು ಹ್ಯಾವ್ 6 ಎಂಟಿ ಡಿ ಆರ್ಬಿಟಲ್ಸ್ ಆಗುತ್ತೆ. ಅಕಾರ್ಡಿಂಗ್ ಟು VBT ಪ್ರಿನ್ಸಿಪಲ್ ಪ್ರಕಾರ, ಸೊ ಪಾಸ್ಟುಲೇಟ್ಸ್ ಪ್ರಕಾರ ಎಷ್ಟು ನನಗೆ ವೇಕೆಂಟ್ ಡಿ ಆರ್ಬಿಟಲ್ಸ್ ಇರ್ತಲ್ಲ ಅಷ್ಟು ಲಿಗ್ಯಾಂಡ್ಸ್ ಏನು ಮಾಡ್ಬೋದು, ಇಫ್ ಇಟ್ ಹ್ಯಾಸ್ ಎ ಕೆಪಾಸಿಟಿ ಗಿವ್ ಎ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇಟ್ ಕ್ಯಾನ್ ಅಕಾಮಡೇಟ್ ಸೋ ಮೆನಿ ನಂಬರ್ ಆಫ್ ಲಿಗ್ಯಾಂಡ್ಸ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇಲ್ಲಿ ಏನಾಯಿತು, 6 ನನಗೆ ಎಂಟಿ ಡಿ ಆರ್ಬಿಟಲ್ಸ್ ಆಯಿತು. ಆ 6 ಎಂಟಿ ಡಿ ಆರ್ಬಿಟಲ್ಸ್ ಏನಿದೆಯಲ್ಲ ಅದು 2 3D ಇಂದ ಬರ್ತಾ ಇದೆ, 1 4s ಇಂದ ಬರ್ತಾ ಇದೆ, 3 3p 4p ಇಂದ ಬರ್ತಾ ಇದೆ. ಸೊ ದೇ ಅಂಡರ್ಗೋ ಹೈಬ್ರಿಡೈಸೇಷನ್, 2 ಡಿ ಆರ್ಬಿಟಲು, 1 ಎಸ್ ಆರ್ಬಿಟಲು, 3 ಪಿ ಆರ್ಬಿಟಲು. ದೇ ಅಂಡರ್ಗೋ D2sp3 ಹೈಬ್ರಿಡೈಸೇಷನ್. ದೇರ್ ಬೈ ದೇ ಗೋಯಿಂಗ್ ಟು ಗೆಟ್ 6 D2sp3 ಹೈಬ್ರಿಡ್ ಆರ್ಬಿಟಲ್ಸ್. ಎಷ್ಟು ನಂಬರ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್ ಇರುತ್ತಲ್ಲ ಅಷ್ಟು ನನಗೆ ಮಾಲಿಕ್ಯುಲರ್ ಆರ್ಬಿಟಲ್ ಬರುತ್ತೆ. ಸೊ ನನಗೆ ಇಲ್ಲಿ ಎಷ್ಟು ಅಟಾಮಿಕ್ ಆರ್ಬಿಟಲ್ಸ್ ಯೂಸ್ ಮಾಡ್ತಾ ಇದ್ದೀನಿ, ಡಿದು 2, ಎಸ್ದು 1, ಪಿದು 3, ಟೋಟಲಿ 6 ಅಟಾಮಿಕ್ ಆರ್ಬಿಟಲ್ಸ್ ಇರೋದಕ್ಕೋಸ್ಕರ ಹೈಬ್ರಿಡ್ ಆರ್ಬಿಟಲ್ಸ್ ಎಷ್ಟಾಗುತ್ತೆ ಅಂದರೆ 6 ಹೈಬ್ರಿಡ್ ಆರ್ಬಿಟಲ್ ಆಗುತ್ತೆ. ಹಾಗಾಗಿ 6 D2sp3 ಹೈಬ್ರಿಡ್ ಆರ್ಬಿಟಲ್ಸ್ ನಿಮಗೆ ಬರ್ತಾ ಹೋಗುತ್ತೆ. ಸೊ 6 ಹೈಬ್ರಿಡ್ ಆರ್ಬಿಟಲ್ಸ್ ಇರೋದಕ್ಕೋಸ್ಕರ ಇಟ್ ಕ್ಯಾನ್ ಅಕಾಮಡೇಟ್ 6 ಲಿಗ್ಯಾಂಡ್ಸ್. CN6ನ ತಗೋಬೋದು. ಈಚ್ ಲಿಗ್ಯಾಂಡ್ ಕ್ಯಾನ್ ಕಾಂಟ್ರಿಬ್ಯೂಟ್ 6 electrons. Thereby you are going to have 12 electrons which has been contributed from the ligand. Thereby it going to form a complex like this. ಸೊ ಕಾಂಪ್ಲೆಕ್ಸಲ್ಲಿ ಹೈಬ್ರಿಡೈಸೇಷನ್ ಏನಾಗಿದೆ, D2sp3 ಹೈಬ್ರಿಡೈಸೇಷನ್ ಇದೆ. ಸಿನ್ಸ್ ಇನ್ನರ್ ಡಿ ಆರ್ಬಿಟಲ್ಸ್ ಆರ್ ಇನ್ವಾಲ್ವ್ಡ್, ನಾಟ್ ದಿ ಔಟರ್, ಇನ್ನರ್ ಡಿ ಆರ್ಬಿಟಲ್ ಆಗಿರೋದಕ್ಕೋಸ್ಕರ ಅದನ್ನು ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ. ಜಾಮಿಟ್ರಿ ಏನಿರುತ್ತೆ ಅಂದರೆ D2sp3 ಆಯಿತು ಅಂದರೆ ಅದು ಆಕ್ಟಾಹೈಡ್ರಲ್ ಇರುತ್ತೆ, ಹಾಗಾಗಿ ಇದು ಆಕ್ಟಾಹೈಡ್ರಲ್ ಆಯಿತು. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ತೊಗೊಂಡ್ರೆ ಯಾವುದು ಅನ್ಪೇರ್ಡ್ ಇಲ್ಲ, ಎಲ್ಲನೂ ಪೇರ್ಡ್ ಇದೆ. ಹಾಗಾಗಿ ಇದು ನಾನು ಏನಂತ ಕರಿತೀನಿ, ಡಯಾಮ್ಯಾಗ್ನೆಟಿಕ್ ಅಂತ ಹೇಳ್ತೀನಿ. ಸೊ ಪಾಸ್ಟುಲೇಟ್ಸ್ ಆಫ್ ವರ್ನರ್ ಥಿಯರಿ ಪಾಸ್ಟುಲೇಟ್ಸ್ ಆಫ್ VBTದಲ್ಲಿ ಏನೇನು ಹೇಳ್ತಲ್ಲ ಅದನ್ನು ಅಪ್ಲೈ ಮಾಡಿ, ಇದು ಇನ್ನರ್ ಕಾಂಪ್ಲೆಕ್ಸಾ ಔಟರ್ ಕಾಂಪ್ಲೆಕ್ಸಾ, ಜಾಮಿಟ್ರಿ ಏನಾಗಿದೆ ಅದು ಡಯಾಮ್ಯಾಗ್ನೆಟಿಕ್ಕಾ ಪ್ಯಾರಾಮ್ಯಾಗ್ನೆಟಿಕ್ಕಾ, ಯಾಕದು ಅಷ್ಟೊಂದು ನಂಬರ್ ಆಫ್ ಎಲೆಕ್ಟ್ರಾನ್ಸ್ನ ಅಕಾಮಡೇಟ್ ಮಾಡ್ಕೊಳ್ಳುತ್ತೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೋಸ್ಕರ ಈ ಎಕ್ಸಾಮ್ ನಾನು ತೊಗೊಂಡಿದ್ದೀನಿ. ಅದೇ ರೀತಿ ಇನ್ನೊಂದು ತೊಗೊಳ್ಳೋಣ, ಕೊಬಾಲ್ಟ್ ಅಮೋನಿಯಂ 6 times 3+. ಇದು ಅಯನೈಸ್ ಮಾಡಿದಾಗ ನನಗೆ ಕಾಂಪ್ಲೆಕ್ಸ್ ಅಯನ್ ಬಂದಿದೆ. ನನಗೆ ಸೆಂಟ್ರಲ್ ಮೆಟಲ್ ಆಟಮ್ ಏನಿದೆ ಕೊಬಾಲ್ಟ್ ಇದೆ. ಕೊಬಾಲ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ತೊಗೊಂಡ್ರೆ 3d7 4s2 ಇದೆ. ಅಲ್ಲಿ ಹೇಗೆ ಬರ್ದನಲ್ಲ ಅದೇ ಥರ ಇದೆ. ಸೊ ಕೊಬಾಲ್ಟ್ ಏನು ಮಾಡ್ತಾ ಇದೆ, ಇಲ್ಲಿ 3+ ಸ್ಟೇಟಲ್ಲಿದೆ, ಯಾಕಂದರೆ ಅಮೋನಿಯಾ ಇಸ್ ಎ ನ್ಯೂಟ್ರಲ್ ಲಿಗ್ಯಾಂಡ್, ಹಾಗಾಗಿ ಇದು 3+ ಸ್ಟೇಟಲ್ಲಿದೆ. 3+ ಸ್ಟೇಟಲ್ಲಿದೆ ಅಂದರೆ ಇಟ್ ಹ್ಯಾಸ್ ಲಾಸ್ಟ್ 3 electrons. ಎಲ್ಲಿ 3 electronsನ ತೊಗೊಂಡಿದೆ, ಒಂದು 4s ಅಲ್ಲಿ 2 electrons ಹೋಗಿದೆ, D-ನಲ್ಲಿ 1 electron ಆಗಿದೆ, 2 ಹೋಗಿದೆ, ಒಟ್ಟು ಆಲ್ಟುಗೆದರ್ ಏನಾಗಿದೆ 3 electron ಲಾಸ್ ಮಾಡ್ಕೊಂಡಿದೆ. ಹಾಗಾಗಿ ಅದರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಾಗುತ್ತೆ ಅಂದರೆ 3d6 4s0 ಆಗುತ್ತೆ. ಅದು 1 electron ಹೋಯಿತು. ಇಲ್ಲೇನಾಗ್ತಾ ಇದೆ, ಇನ್ ಪ್ರೆಸೆನ್ಸ್ ಆಫ್ ಎ ಸ್ಟ್ರಾಂಗ್ ಲಿಗ್ಯಾಂಡ್, ಅಗೇನ್ ಅಮೋನಿಯಾ ಇಸ್ ಆಲ್ಸೋ ಎ ಸ್ಟ್ರಾಂಗ್ ಲಿಗ್ಯಾಂಡ್, ಅಗೇನ್ಸ್ಟ್ ದಿ ಹ್ಯಾಂಡ್ಸ್ ರೂಲ್ ಏನಾಗುತ್ತೆ, ಅಲ್ಲಿ ಪೇರಿಂಗ್ ಅಪ್ ಆಗುತ್ತೆ. ದೇರ್ ಬೈ ಐ ಆಮ್ ಗೋಯಿಂಗ್ ಟು ಹ್ಯಾವ್ 6 ವೇಕೆಂಟ್ ಡಿ ಆರ್ಬಿಟಲ್. ಆಸ್ ಇನ್ ದಿ ಪ್ರೀವಿಯಸ್ ಕೇಸಲ್ಲಿ ಹೇಗಾಯ್ತಲ್ಲ ಅದೇ ರೀತಿಯೂ ಇಲ್ಲೂ ಆಗ್ತಾ ಇದೆ. ನಾನು ಎಲ್ಲನೂ ಏನು ಮಾಡ್ತಾ ಇದ್ದೀನಿ, ಆಕ್ಟಾಹೈಡ್ರಲ್ ಜಾಮ್ ಇರುವಂಥ ಎಕ್ಸಾಂಪಲ್ಸ್ನ ತೊಗೊಳ್ತಾ ಇದ್ದೀನಿ. ಅವಾಗ ಏನಾಗ್ತಾ ಇದೆ, 3D ಇದೆ, 4s ಇದೆ ಮತ್ತು 4p ಇದೆ. ಸೊ ಅವೆಲ್ಲ ಏನಾಗ್ತಾ ಇದೆ, ಅಕಾಮಡೇಟ್ ಆಗ್ತಾ ಇದೆ. ಡಿಯಿಂದ 2 ಆರ್ಬಿಟಲು, ಎಸ್ಸಿಂದ 1,
ಪಿ ಇಂದ 3 ಆಗೋದಕ್ಕೋಸ್ಕರ ಇದನ್ನು D2sp3 ಅಂತ ಹೇಳ್ತೀನಿ. ಹೈಬ್ರಿಡೈಸೇಷನ್ ಆಗಿಬಿಟ್ಟು ನನಗೆ 6 D2sp3 ಹೈಬ್ರಿಡ್ ಆರ್ಬಿಟಲ್ಸು ಬರ್ತಾ ಹೋಗುತ್ತೆ. ಸೊ ಎಕ್ಸಾಕ್ಟ್ಲಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ದಟ್ ಕಾಂಪ್ಲೆಕ್ಸ್ ಅಯಾನ್ ಏನಾಗುತ್ತೆ ಅಂತಂದರೆ, ಸೊ ಇಟ್ ಅಮೋನಿಯಾ ಗೋಯಿಂಗ್ ಟು ಗಿವ್ 12 ಎಲೆಕ್ಟ್ರಾನ್. ಹಾಗಾಗಿ ಏನಾಗುತ್ತೆ ಅಂದರೆ ಯು ಆರ್ ಗೋಯಿಂಗ್ ಟು ಹ್ಯಾವ್ 12 ligands around the cobalt metal ion. ಸೊ ಹಾಗಾಗಿ ಈ ಕಾಂಪ್ಲೆಕ್ಸ್ ಏನಾಗುತ್ತೆ ಅಂದರೆ D2sp3 hybridization ಇದೆ. ಸಿನ್ಸ್ ಇನ್ನರ್ d orbitals are involved, this is called as inner orbital complex ಅಂತ ಹೇಳ್ತೀವಿ. ಜಾಮೆಟ್ರಿ ಅಗೇನ್ ಬೇಸ್ಡ್ ಆನ್ ಹೈಬ್ರಿಡೈಸೇಷನ್ ಆಕ್ಟಾಹೆಡ್ರಲ್ ಆಗುತ್ತೆ. ಇಟ್ ಡಸಂಟ್ ಕಂಟೈನ್ ಎನಿ ಅನ್ಪೇರ್ಡ್ ಎಲೆಕ್ಟ್ರಾನ್. ಹಾಗಾಗಿ ಇದೇನಾಗುತ್ತೆ ಡಯಾಮ್ಯಾಗ್ನೆಟಿಕ್ ಆಗುತ್ತೆ ನೇಚರಲ್ಲಿ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ, ಥರ್ಡ್ ಎಕ್ಸಾಂಪಲು. ಇದನ್ನು ನಿಮಗೆ ಆಕ್ಟಾಹೆಡ್ರಲ್ಲೇ ಇದೆ. COFe6 3- ಇದೆ. ನಾನು ಬರೀ ಕಾಂಪ್ಲೆಕ್ಸ್ ಅಯಾನ್ ಅಷ್ಟೇ ತೊಗೊಳ್ತಾ ಇದ್ದೀನಿ. ಕೋಬಾಲ್ಟ್ ಅಗೇನ್ ಸೆಂಟ್ರಲ್ ಮೆಟಲ್ ಅಯಾನು. ಕಾನ್ಫಿಗರೇಷನ್ ಆಗುತ್ತೆ 3d7 4s2 ಆಗುತ್ತೆ. ಆ ಥರ ಬಂದು ಐ ಆಮ್ ಇಂಟ್ರೆಸ್ಟೆಡ್ ಓನ್ಲಿ ದಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ನ ತೊಗೊಳ್ತೀನಿ. ಸೊ ಇದೇನಾಗ್ತಾ ಇದೆ, ಅದರದ್ದು ಕನ್ಸಿಡರ್ ಮಾಡಿದ್ರೆ ನನಗೆ ಏನಾಗ್ತಾ ಇದೆ, 3D CO ಮೇಲೆ ಕೋಬಾಲ್ಟ್ ಮೇಲೆ ಏನಾಗಿದೆ 3+ ಇದೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನು. ಹಾಗಾಗಿ ಏನಾಗುತ್ತೆ 3d6 4s0 ಆಗುತ್ತೆ. ಸೊ ಎಲ್ಲೂ ಹೋಗುತ್ತೆ ಎಲೆಕ್ಟ್ರಾನ್ಸ್ ಅಂತಂದರೆ S ಆರ್ಬಿಟಲಿಂದ 2 ಹೋಗುತ್ತೆ, D ಆರ್ಬಿಟಲಿಂದ 1 ಹೋಗುತ್ತೆ. ಸೊ ಇಲ್ಲೇನಾಗ್ತಾ ಇದೆ, ಇನ್ ಪ್ರೆಸೆನ್ಸ್ ಆಫ್ ಎ ಲಿಗ್ಯಾಂಡ್ F ಇಸ್ ನಾಟ್ ಎ ಸ್ಟ್ರಾಂಗ್ ಲಿಗ್ಯಾಂಡ್ ಕಂಪೇರ್ಡ್ ಟು ದಟ್ ಆಫ್ ಅಮೋನಿಯಾ ಇರ್ಬೋದು. ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ, ಸೈನೈಡ್ ಕಂಪೇರ್ ಮಾಡಿದ್ರೆ ದಿಸ್ ಇಸ್ ನಾಟ್ ಎ ಸ್ಟ್ರಾಂಗ್ ಲಿಗ್ಯಾಂಡ್ ಫ್ಲೋರಿನು. ಹಾಗಾಗಿ ಏನಾಗುತ್ತೆ ಅಂದರೆ ಇಲ್ಲಿ ಯಾವ್ಯಾವುದು ವೇಕೆಂಟ್ ಇರುತ್ತೆ ಅಂದರೆ ಎಗೇನೆಸ್ಟ್ ದಿ ಹಂಡ್ಸ್ ರೂಲ್ ಪೇರಿಂಗ್ ಅಪ್ ಆಗಲ್ಲ, ಅದು ಹಾಗೆ ಉಳ್ಕೊಳ್ಳುತ್ತೆ. ಸೊ ನಿಮಗೆ 4s ಈಗ ಇರೋ ವೇಕೆಂಟ್ ಇರುವಂಥದ್ದು 4s 4p 4d ಎಲೆಕ್ಟ್ರಾನ್ಸ್ ವೇಕೆಂಟ್ ಆಗಿದೆ, ಬಟ್ ನಾಟ್ ದಿ 3d. ಇನ್ನು ಪ್ರೀವಿಯಸ್ ಕೇಸಲ್ಲಿ ಏನಾಗ್ತಾ ಇತ್ತು, ದ ಲಿಗ್ಯಾಂಡ್ ಸ್ಟ್ರಾಂಗ್ ಆಗಿರೋದಕ್ಕೋಸ್ಕರ ಅಗೇನ್ಸ್ಟ್ ದಿ ಹಂಡ್ಸ್ ರೂಲ್ ಏನು ಮಾಡ್ತಾ ಇತ್ತು, ಪೇರಿಂಗ್ ಅಪ್ ಮಾಡ್ತಿತ್ತು. ನಂಬರ್ ಆಫ್ ಡಿ ಆರ್ಬಿಟಲ್ಸ್ನ ಎಂಪ್ಟಿ ಮಾಡೋದಕ್ಕೆ ಹೆಲ್ಪ್ ಮಾಡ್ತಿತ್ತು. ಅದು ಏನಾಗ್ತಿತ್ತು, ಇನ್ನರ್ ಡಿ ಆರ್ಬಿಟಲ್ಸ್ನ ಮಾಡ್ತಾ ಇತ್ತು. ಇದರ ಇಲ್ಲೇನಾಗ್ತಾ ಇದೆ, ಔಟರ್ ಡಿ ನಾಟ್ 3d, ಇಲ್ಲಿ 4d ಹೈಬ್ರಿಡೈಸ್ ಆಗ್ತಾ ಇದೆ. ಹೇಗಾಗ್ತಾ ಇದೆ ಅಂದರೆ, 1 S ಆರ್ಬಿಟಲು, 3 P ಆರ್ಬಿಟಲು, 2 D ಆರ್ಬಿಟಲ್ ಏನಾಗುತ್ತೆ ವಿಲ್ ಬಿ ಇನ್ವಾಲ್ವ್ಡ್ ಇನ್ ಹೈಬ್ರಿಡೈಸೇಷನ್. ಹಾಗಾಗಿ ಇದು sp3d2 ಅಂತ ಹೇಳ್ತೀವಿ. ಹಾಗಾಗಿ 6 sp3 ಹೈಬ್ರಿಡ್ ಆರ್ಬಿಟಲ್ಸ್ ಬರುತ್ತೆ. ಆ 6 ಏನು ಮಾಡುತ್ತಲ್ಲ, ನಿಮ್ಮದು ಫ್ಲೋರಿನ್ ಏನಿದೆಯಲ್ಲ 6 ಜೊತೆಗೆ ಕಂಬೈನ್ ಆಗುತ್ತೆ. ಹಾಗಾಗಿ ಇಟ್ ಗೋಯಿಂಗ್ ಟು ಗಿವ್ 12 ಎಲೆಕ್ಟ್ರಾನ್ಸ್. ದೇರ್ ಬೈ ಐ ಆಮ್ ಗೋಯಿಂಗ್ ಟು ಹ್ಯಾವ್ ದಿ ಕಾಂಪ್ಲೆಕ್ಸ್ ಗೋಯಿಂಗ್ ಟು ಹ್ಯಾವ್ ದಿ ಹೈಬ್ರಿಡೈಸೇಷನ್ sp3d2. ನಾನು d2ನ ಮುಂಚೆ ಬರೆಯಲ್ಲ, d2ನ ಕೊನೆಗೆ ಬರಿತೀನಿ. ಯಾಕೆಂದರೆ ದಟ್ ಇಸ್ ನಾಟ್ ದಿ ಇನ್ನರ್ ಆರ್ಬಿಟಲ್, ಇಟ್ಸ್ ಇನ್ ಔಟರ್ ಆರ್ಬಿಟಲ್. ಇನ್ನರ್ ಆಯಿತು ಅಂದರೆ ಮುಂಚೆ ಬರಿತೀನಿ, ಔಟರ್ ಆಯಿತು ಅಂದರೆ ಆಮೇಲೆ ಬರಿತೀನಿ. ಇದು ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್. ಮುಂಚೆದೆಲ್ಲ ಬಂದಿದ್ದು ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಆಗಿತ್ತು, ಇದು ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಆಗ್ತಾ ಇದೆ. ನೆಕ್ಸ್ಟು ಜಾಮೆಟ್ರಿ ಆಕ್ಟಾಹೆಡ್ರಲ್ ಇದೆ. ಸಿನ್ಸ್ ಇಟ್ ಗೋಯಿಂಗ್ ಟು ಹ್ಯಾವ್ ದಿ ಅನ್ಪೇರ್ಡ್ ಎಲೆಕ್ಟ್ರಾನ್, 4 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರೋದಕ್ಕೋಸ್ಕರ ಇದನ್ನು ನಾನು ಏನಂತ ಕರಿತೀನಿ, ಪ್ಯಾರಾಮ್ಯಾಗ್ನೆಟಿಕ್ ಅಂತ ಕರಿತೀನಿ. ಸೊ ಈ ಥರ ಅವನೇನು ಮಾಡ್ದ, ಹಿ ಟ್ರೈ ಟು ಎಕ್ಸ್ಪ್ಲೈನ್ ದಿ ಸ್ಟ್ರಕ್ಚರ್ ಆಫ್ ವೇರಿಯಸ್ ಕಾಂಪ್ಲೆಕ್ಸಸ್ ಬೇಸ್ಡ್ ಆನ್ ದಿ ಪಾಸ್ಟುಲೇಟ್ ಗಿವನ್ ಬೈ ದಿ. ಸೊ ವರ್ನರ್ ಥಿಯರಿ ಏನು ಆನ್ಸರ್ ಮಾಡೋಕ್ಕೆ ಫೇಲ್ಯೂರ್ ಆಯ್ತಲ್ಲ, ಅದರದ್ದು ಎಕ್ಸ್ಪ್ಲನೇಷನ್ ಕೊಡೋದಕ್ಕೆ ನಮಗೆ ವೇಲೆನ್ಸ್ ಬಾಂಡ್ ಥಿಯರಿ ಇದೆ. ವೇಲೆನ್ಸ್ ಬಾಂಡ್ ಥಿಯರಿ ಸ್ಯಾಟಿಸ್ಫ್ಯಾಕ್ಟರಿಲಿ ಎಕ್ಸ್ಪ್ಲೈನ್ ಹೌ ದ ಸೆಂಟ್ರಲ್ ಮೆಟಲ್ ಆಟಮ್ ಕ್ಯಾನ್ ಅಕಾಮಿಡೇಟ್ ಸೋ ಮೆನಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಗಿವನ್ ಬೈ ದಿ ಲಿಗ್ಯಾಂಡ್ಸ್. ಸೊ ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಾನು ಇವತ್ತು ಟ್ರೈ ಮಾಡಿದ್ದೀನಿ. ಗುಡ್ ಲಕ್, ಥ್ಯಾಂಕ್ ಯು, ಆಲ್ ದ ಬೆಸ್ಟ್.